ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಅವ್ವ, ಮುಡ್ಲಿ ಸರ್ ಅವ್ರ ಮನೇಲಿ ಮದ್ವೆಗೆ ಒಪ್ಕೊಂಡಿದಾರಂತೆ. ಅಕ್ಕ, ನಾನು ಹಿಂಗೆ ಹೇಳಿಲ್ವಾ ಅವ್ರ ಮದ್ವೆಗೆ ಒಪ್ಕೊಂಡೇ ಒಪ್ಕೋತಾರೆ ಅಂತ? ಅವ್ವ, ಚಿತ್ರ ಅವ್ರು ಫೋನ್ ಮಾಡಿದ್ರು, ಅವರೇ ಹೇಳಿದ್ದು ಅವ್ರ ಮನೇಲಿ ಮದ್ವೆಗೆ ಒಪ್ಕೊಂಡಿದಾರಂತೆ. ವಾವ್, ಸೂಪರ್ ಅಕ್ಕ. ಹೇಗಂತೆ? ಸರ್ ಹೇಗೆ ಒಪ್ಸಿದ್ರು ಅಂತ ಕೇಳ್ದ್ಯಾ? ಇದು ಸರ್ ಒಪ್ಸಿರೋದಲ್ಲ, ಮತ್ತಿನ್ಯಾರು? ದೊರೆ. ಅಕ್ಕ, ಖುಷಿನಾ? ದೊರೆನಾ? ಅವ್ರು ಒಪ್ಕೊಂಡವ್ರಲ್ಲ, ಅಷ್ಟೇ ಸಾಕು, ನೀನ್ ಸುಮ್ಕಿರು. ಅವ್ವ, ಇನ್ನೇನು ಮದ್ವೆಗೆ ಚಪ್ರ ಹಾಕ್ಸೋದೆ ತಾನೆ? ಇನ್ಯಾವುದುವೆ ಅವಸರವಾಗಿ ಮಾಡಕ್ ನಾನು ಬಿಡಕ್ಕಿಲ್ಲ ಕಣವ್ವ. ಅವ್ರ ಮನಗ್ ಬಂದಾಗ ಮಾತುಕತೆ ಸರಿಯಾಗಿ ಆಗ್ನೇ ಇಲ್ಲ. ಈಗ ಅವ್ರು ಒಪ್ಕೊಂಡವ್ರಲ್ಲ, ಇಂದಿ ಮ್ಯಾಕ್ ನೋಡು, ಪ್ರತಿಯೊಂದು ಶಾಸ್ತ್ರನು ಸರಿಯಾಗಿ ಸಂದಾಗಿ ಮಾಡ್ತೀನಿ. ಹಾಗಿದ್ರೆ ನೆಕ್ಸ್ಟ್ ಎಂಗೇಜ್ಮೆಂಟು. ಈ ಸಲ ನನಗ್ ನಾನೇ ಡ್ರೆಸ್ ಸೆಲೆಕ್ಟ್ ಮಾಡೋದು. ನೀವೇನಾದ್ರೂ ಆಗಲ್ಲ ಅಂದ್ರೆ ಅಷ್ಟೇ. ನಿಶ್ಚಿತಾರ್ಥಕ್ ಮೊದಲು ಹೂವು ಮುಡ್ಸೋ ಶಾಸ್ತ್ರ ಆಗ್ಬೇಕು. ಹೂ ಮುಡ್ಸೋದಾ? ಗಣ್ಣವರು ನಮ್ಮನೆಗೆ ಬಂದು ಹೆಣ್ಣನ್ನ ನೋಡಿ ಒಪ್ಪಿಗೆ ಐತೆ ಅಂತ ಹೇಳಿ ಹೂವು ಮುಡ್ಸಿ ಹೋಗ್ಬೇಕು. ಅದು ಹೇಳಾಯ್ತಲ್ಲ ಅವ್ವ. ಫೋನ್ನಾಗ ಹೇಳೋದಲ್ಲ, ನೇರವಾಗಿ ಬಂದು ಹೇಳ್ಬೇಕು. ಅಲ್ಲಿಂದಲೇ ಎಲ್ಲ ಶುರುವಾಗೋದು. ಅದಕ್ಕೇನಂತೆ, ಹೇಳಿದ್ರೆ ಆಯ್ತು. ಅಕ್ಕ, ನಿಮ್ ಹುಡ್ಗ ಅಫಿಷಿಯಲ್ ಆಗಿ ನಿನ್ನ ನೋಡಕ್ ಬರ್ತಿದೆ. ರೆಡಿ ಆಗು. ನೀವಿಲ್ಲಿ ಕೂತ್ಕೊಳ್ಳಿ. ಹೋದ್ ಸಲ ಬಂದಿದ್ದಕ್ಕಿಂತ ಈ ಸಲ ಮನೆ ಸ್ವಲ್ಪ ನೀಟಾಗಿದೆ. ಹಾಗೇನಿಲ್ಲ, ಹೋದ್ ಸಲನೂ ಹೀಗೆ ಇತ್ತು. ನೀವು ಸರಿಯಾಗಿ ನೋಡಿಲ್ಲ ಅನ್ಸುತ್ತೆ. ಸ್ನೇಹ, ಸಾನ ತಯಾರಾಗಳವ ನೋಡವ. ರೆಡಿ ಇದ್ದಾಳವ? ಹೋಗ್ ನೋಡು. ಸುಮಾ, ಅಕ್ಕ ರೆಡಿ ಇದ್ದಾಳಲ್ವಾ? ಹ್ಞೂ ಅಕ್ಕ. ಪುಟ್ಟಕ್ಕ, ಹೂ ಮುಡಸಾಸ್ತ್ರಕ್ಕೆ ಹುಡುಗ ಬರಂಗಿಲ್ಲ ಅಲ್ವಾ? ಹ್ಞೂ, ನಾನು ಹಂಗೆ ಅನ್ಕೊಂಡೆ. ಹುಡುಗನ ಕಡೆ ಅಷ್ಟೇ ಬಂದು ಹುಡುಗಿಗೆ ಒಪ್ಪಿಗೆ ಕೊಟ್ಟು ಹೋಗ್ಬೇಕು ಅಂತ. ಯಾಕೆ ನಾನು ಯಾಕೆ ಬರಂಗಿಲ್ಲ? ಅಯ್ಯೋ ಸರ್, ನಮ್ಮ ಆಂಟೀಸ್ ಎಲ್ಲ ನಿಮ್ನ ಚುಡಾಯಿಸ್ತಾ ಇದ್ದಾರೆ. ಹೌದು, ಈ ಶಾಸ್ತ್ರಕ್ಕೆ ಕೆಲವರು ಗಣ್ಣ ಕರ್ಸಕ್ಕಿಲ್ಲ. ನಾನೇ ಇರ್ಲಿ ಕರ್ಕ ಬನ್ನಿ ಅಂತ ಹೇಳಿದ್ದೆ.
ಪಾಪ ಮೇಷ್ಟ್ರು ಎಲ್ಲ ಅವ್ರನ್ನ ಆಚೆ ಕುಳಿಸ್ಬಿಡ್ತಾರ ಅಂತ ಗಾಬರಿ ಬಿದ್ಬಿಟ್ಟಿದ್ರು ಅಲ್ವಾ ಮೇಷ್ಟ್ರೆ? ನೀವು ನಮ್ಮ ಸಂಬಂಧ ಒಪ್ಕೊಂಡು ಬಂದ್ರಲ್ಲ, ಅದೇ ನಮಗೆ ಶಾನ ಸಂತೋಷ. ಸರಿ ಸರಿ, ಹುಡ್ಗಿನ್ ಕರೀರಿ. ನಮ್ ಹುಡ್ಗ ಸಾಕಷ್ಟು ಸಾರಿ ನೋಡಿದಾನೆ, ಆದ್ರೂ ಶಾಸ್ತ್ರಕ್ಕೆ ಇನ್ನೊಂದ್ಸಲ ನೋಡ್ಲಿ. ನೇಹಾ, ಕರ್ಕಬಾವು. ಹಾ ಅಕ್ಕ ಬಾ. ನೇಹಾ, ಕರ್ಕಬಾವು. ಹಾ ಅಕ್ಕ ಬಾ. ಅವಳಿಗೂ ಮುಡಿಸಿ ಆಶೀರ್ವಾದ ಮಾಡಿ. ಅಮ್ಮ, ಇದು ಸಂಪ್ರದಾಯ ಕಣೋ, ಅವರಿಗೆಲ್ಲ ಅರ್ಥ ಆಗತ್ತೆ ಅಲ್ವಾ ಪುಟ್ಟಕ್ಕ? ಇದು ಮಾತ್ರ ಆಗಲ್ಲ ಅಂತ ಹೇಳ್ಬೇಡಿ. ನೀವ್ ಹೇಳಿದಕ್ಕೆಲ್ಲ ಒಪ್ಕೊಂಡು ನಾವು ಬಂದಿದ್ದೀವಿ. ನಮ್ಮ ಮಾತನ್ನ ನೀವು ನಡ್ಸ್ಕೊಡ್ತೀರಾ ಅನ್ನೋ ಭರವಸೆ ನಮ್ಗಿದೆ. ಗಂಡನ ಕರೆಯೋದ್ರಲ್ಲಿ ಏನ್ ತೊಂದ್ರೆ? ಮದ್ವೆ ಚೆನ್ನಾಗಬೇಕು ಅಂತ ಅವರಿಗೂ ಆಸೆ ಇರಲ್ವಾ? ಬರ್ತಾರೆ. ಬರ್ತೀವಿ. ಹಾಗಿದ್ರೆ ಬರ್ತೀವಮ್ಮ, ಎಲ್ಲ ಒಳ್ಳೇದೇ ಆಗತ್ತೆ. ರಾಜೆ, ಪುಟ್ಟಕ್ಕ ಬತ್ತಾಳೆ ಅನ್ನೊಂದಷ್ಟೇ ತಾನೇ ನಿಂಗೆ ಗೊತ್ತಿರೋದು. ಇವತ್ತೇ ಬತ್ತಾಳೆ ಅಂತ ಹೆಂಗೆ ಹೇಳ್ತೀಯ? ಒಳ್ಳೆ ಚೆಕಿಂಗ್ ಇನ್ಸ್ಪೆಕ್ಟರ್ ಬರಂಗೆ ಅತ್ತಾಗಿ ನಿತಾಗೆ ಇತ್ತಾಗಿಂದ ತಕ್ಕ ತಾರ ಆಡ್ತಿದ್ಯಾ. ಅವಳಲ್ಲ ಚೆಕಿಂಗ್ ಇನ್ಸ್ಪೆಕ್ಟರು, ನಾನು.
ಅವಳನ್ನ ಲಾಕಪ್ ತಳ್ಳೋ ಪೊಲೀಸು. ಅವಳೀಗ ನನ್ನ ಕೈಗೆ ಸಿಕ್ಕಿರೋ ಕೈದಿ. ನೋಡ್ತಾ ಇರೋ ಅವಳ ಹೆಂಗ್ ಆಟ ಆಡಿಸ್ತೀನಿ ಅಂತ. ಅಕ್ಕೋ ಆದ್ರೂ ಅವಳು ಇವತ್ತೇ ಬರ್ತಾಳಂತೇನಕ್ಕ? ಲೇ ಕಾಳಿ, ಮಗಳು ಮದುವೆ ಎಸಿದಾಗೆ ವಿಸಾ ಕುಡಿಯೋದ್ರು ಕುಡಿತಾಳ್ ಕಣ್ಲ ಅವಳು. ನಂಗ್ ಮಂಜುಳ ಆಗ್ಲೇ ಫೋನ್ ಮಾಡಿ ಹೇಳೋಳೆ ಅವಳು ಆಗ್ಲೇ ಹೊರಟವಳಂತೆ. ಇದು ಮೊದ್ಲೇ ಹೇಳೋದಲ್ವೇ? ಇರು, ಅವಳು ಬತ್ತವಳ ಅಂತ ನೋಡ್ಕೊ ಬರ್ತೀನಿ. ಪುಟ್ಟಕ್ಕ ಬತ್ತವಳೆ. ಪುಟ್ಟಕ್ಕ ಬತ್ತವಳ? ಅವಳೊಬ್ಳೆ ಬತ್ತವಳ, ಇಲ್ಲ ಹೆಣ್ಣೊಬ್ಳೆ ಬತ್ತವಳ? ಅಂದ್ರೆ ಸ್ನೇಹ ಬತ್ತವಳ? ಆಯಾಚಿ ಬಾಬಾ ಸುಮ್ಕೆ ನಿಂತ್ಕ. ಅವಳು ಬತ್ತಿಲ್ಲ, ಮೂರನೇವಳು ಬತ್ತವಳೆ. ಏನ ಮೂರನೇವಳ? ಆ ಚೋಟ್ ಮೆಣಸಿನ್ಕಾಯಿ ಯಾಕೆ ಬತ್ತೈತೆ? ಬಾ ಹೋಗ್ ನೋಡವ ಬಾ. ಅವ್ವ, ನಂಗೆ ಯಾಕೋ ಇವ್ರ ಮನೆ ಸಮೀಪ ಬಂದ ತಕ್ಷಣ ಏನೋ ಕೆಟ್ಟ ಫೀಲಿಂಗು. ಒಳಗೋಗಿ ಮಾತಾಡ್ಲೇಬೇಕಾ? ಒಂದು ಒಳ್ಳೆ ಕಾರ್ಯ ಆಗಕ್ಕೆ ಒಂದು ಸ್ವಲ್ಪ ಹೊತ್ತು ಅವಮಾನ, ಮುಜುಗರ ಇವೆಲ್ಲ ತಡ್ಕೊಂಡ್ರೆ ಒಳ್ಳೇದು ಕಣವ. ಬಾ. ಯಾವ ಮಕ್ಕ ಮಾಡಿಕೊಂಡು ಗಂಡನ್ ಕಳ್ಸ್ಕೊಡು ಅಂತ ಕೇಳಕ್ ಬಂದಿದ್ಯೆ? ನಾಚಿಕೆ ಆಗಕ್ಕಿಲ್ವಾ ನಿನ್ಗೆ? ನನ್ ಬದ್ಲು ಸ್ನೇಹಕ್ಕ ಬರ್ಬೇಕಿತ್ತು. ಸರಿ ಸರಿ, ಅದೇನೋ ಸತಿ ಸಾವಿತ್ರಿ ಹಂಗೆ ಕೇಳ್ಕಂತಿದ್ದಲ್ಲ, ಪೂರ್ತಿಯಾಗಿ ಕೇಳ್ಕೊಂಬಿಡು. ಯೋ ಬರ ಹೇಳಿ. ಇವಳು ನಿನ್ನ ಕರಿಯಕ್ ಬಂದವಳಂತೆ. ಇವಳು ಅದೆಂಗ್ ಕರಿತಾಳೆ ಅಂತ ನಾನ್ ನೋಡ್ಬೇಕು. ಮಾತಾಡೆ. ನನ್ ಗಂಡ ನಿನ್ ಹೆಂಗ್ ಉತ್ತರ ಹೇಳ್ತಾನೆ ಅಂತ ನಾನು ನೋಡ್ತೀನಿ. ಅಲ್ಲಿಗೆ ಹೋಗೋದು ನಂಗೊಂಚೂರು ಇಷ್ಟ ಇಲ್ಲ ಶ್ರೀ. ಆದ್ರೆ ಏನ್ ಮಾಡ್ಲಿ, ನಾನಿವಾಗ ಏನು ಮಾತಾಡಕ್ ಆಗದೆ ಇರೋಂಥ ಪರಿಸ್ಥಿತಿಲಿ ಇದ್ದೀನಿ. ಅಲ್ಲ, ನೀವ್ಯಾಕೆ ಫೀಲಿಂಗ್ ಮಾಡ್ಕೊತಾ ಇದ್ದೀರಾ? ನೀವು ಅನ್ನಿ, ಆ ಗೋಪಾಲ ಮತ್ತೆ ರಾಜೇಶ್ವರಿನ ಒಪ್ಸಿ ನಿಮ್ ಮುಂದೆ ನಿಲ್ಲಂಗ್ ಮಾಡ್ತೀನಿ. ಅಂದ್ರೆ ದೊರೆಗೆ ಹೇಳಿದ್ರೆ ಅವ್ನ್ ಮಾಡ್ತಾನೆ ಅಂತ ಹೇಳಕ್ ಬಂದೆ. ಇದು ತಮಾಷೆ ಅಲ್ಲ ಶ್ರೀ. ನಾನ್ ತಮಾಷೆ ಮಾಡ್ತಾ ಇಲ್ಲ. ಈ ವಿಷಯದಲ್ಲಿ ಅವ್ವಂಗ್ ಸಿಕ್ಕಾಪಟ್ಟೆ ಹಠ. ಅವ್ರಿಗೇನಾದ್ರು ಅಂದ್ರೆ ಅಕ್ಕನ್ ಮದ್ವೆನೆ ನಿಂತೋಗತ್ತೇನೋ ಅನ್ನೋಷ್ಟು ಭಯ ಪಡ್ತಾಳೆ. ಈಗ ಅಲ್ಲಿಗೆ ಹೋಗಿದ್ದಾಳಲ್ಲ, ನೀವ್ ನೋಡ್ತಾ ಇರಿ ಶ್ರೀ, ಆ ರಾಜಿ ಅವ್ವಂಗ್ ಅವಮಾನ ಮಾಡೇ ಕಳ್ಸೋದು. ನನ್ನಿಂದ ಅದನ್ನ ತಡ್ಕೊಳಕ್ ಆಗಲ್ಲ. ಏನು ಸುಮ್ಕೆ ನಿಂತು ಬಿಟ್ಟಲ್ಲ, ಕೇಳು. ರಾಜವ್ವ, ಇಂಥ ಪರಿಸ್ಥಿತಿ ಬರ್ತದೆ ಅಂತ ನಂಗೆ ಗೊತ್ತಿತ್ತು. ನಾನು ಮೊದಲಿಂದಲೂ ಈ ಎಸಿದ ಬಗ್ಗೆ ನಿಂತ ಮಾತಾಡೀನಿ. ನೀನು ಸರಿ ಅಂತ ಮಾತು ಕೊಟ್ಟಿದ್ಯಾ. ಆವತ್ತು ನೀವಿಬ್ಬರೂ ನಮ್ಮ ಮನೆಗೆ ಬಂದು ಕುಂತಿದ್ರಿ. ಸಾರಾಯಿ ಅಂಗಡಿ ಗಲಾಟೆ ಆಯ್ತಿದ್ದಂಗೆ ನೀವಿಬ್ರು ನನ್ನ ಮ್ಯಾಗ ಕೋಪ ಮಾಡ್ಕೊಂಡು ಹೋದ್ರಿ. ಇದ್ರಾಗೆ ನಂದೇನು ತೆಪ್ಪಿಲ್ಲ ಅನ್ನೋದು ನಿಮಗೂ ಗೊತ್ತದೆ. ಏನೋ ಏನೋ ತೆಪ್ಪೆ ಇಲ್ವಾ?
ಕನ್ಯಾದಾನನು ಮಾಡ್ತಾನೆ. ಆದ್ರೆ ಒಂದ್ ಕಂಡೀಷನ್. ಆ ಕಂಡೀಷನ್ ಏನಪ್ಪಾ ಅಂದ್ರೆ, ನೀವು 4 ಜನ ಒಬ್ಬೊಬ್ರೆ ಸಾಲಾಗಿ ಬಂದು ಕಾಲಿಗೆ ಬೀಳ್ಬೇಕು, ಕ್ಷಮೆ ಕೇಳ್ಬೇಕು. ಆಗ್ಲೇ ನಾನು ನನ್ನ ಗಂಡನ್ನ ಕಳಿಸ್ಕೋಬಹುದು. ಚಾನ್ಸೇ ಇಲ್ಲ. ಹಂಗಾರೆ ನಿಮ್ಮಕ್ಕ ಜೀವನ ಪೂರ್ತಿ ಮದುವೆ ಆಗದೇನೆ ಇರ್ತಾಳೆ. ಪರವಾಗಿಲ್ವಾ? ಸುಮಾ, ಏನವ್ವ ನೀನು ಇವಳ ಕಾಲಿಗೆ ಬಿದ್ದು ಕ್ಷಮೆ ಕೇಳೋದ? ಅಕ್ಕ, ದೊಡ್ಡ ಸ ಬಂದ್ರೆ ಕರುಗಳೆಲ್ಲ ಬರ್ತವೆ. ನಿನ್ ಬಾ ಪುಟಕ, ನನಗ್ ಮಾಡಿದ ಅವಮಾನಕ್ಕೆಲ್ಲ ನನಗ್ ಸಮಯ ಕೇಳಿ ನನ್ನ ಕಾಲ್ ಮುಟ್ಟು. ಆಗ ನಾನು ಒಪ್ಕೋತೀನಿ. ಅಕ್ಕೋ, ಯಾಕೆ ಸುಮ್ಕೆ ಇದಲ್ಲ? ಮನೆಗೆ ಬಂದವ್ರು ಹಿಂಗೆ ಮಾಡೋದು ಸರಿ ಬರೋಕ್ಕಿಲ್ಲ ಕಣಕು. ಅಲ್ಲ, ಕ್ಷಮೆ ಕೇಳಲಿ, ಆದ್ರೆ ಕಾಲ್ಗೆಲ್ಲ ಬಿದ್ದು. ಕಾಳಿ, ಪಂಚಾಯತಿರಾಗೆ ನಾನು ಅವಳ ಕಾಲಿಗೆ ಬೀಳ್ಲಿಲ್ವೇನ್ಲ? ನೀನೇನೆ ನೋಡ್ತಾನೆ ನಿಂತುಬಿಟ್ಟೆ. ನನ್ ಗಂಡ ಬಂದು ಕನ್ಯಾದಾನ ಮಾಡೋದು ಬೇಕೋ ಬೇಡವೋ? ನನ್ ಕಾಲಿಗೆ ಬೀಳು. ರಾಜವ್ವ, ನಾನು ನಿನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ. ಆದ್ರೆ ನನ್ನ ಮಕ್ಕಳು ಯಾರುವೆ ನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳೋದು ಬೇಡ. ಇನ್ನೂ 1.5 ನಿಮಿಷ. ಅರೆ, ಇದ್ಯಾವ ನ್ಯಾಯ? ಅದೆಲ್ಲ ಆಗ್ಬೇಕಿಲ್ಲ. ನೋಡ್ ರಾಜವ್ವ, ನನ್ನ ಮಕ್ಕಳು ಬೇಕಾದ್ರೆ ನಿನ್ನ ಕ್ಷಮೆ ಕೇಳ್ತಾರೆ, ಆದ್ರೆ ನನ್ನ ಕಾಲಿಗೆ ಬೀಳಕ್ಕಿಲ್ಲ. ಪಂಚಾಯತಿಲ್ ನಡೆದದ್ದು ನಮ್ಮಿಬ್ಬರ ಮಧ್ಯೆ. ಅದು ಬೇಕಾದ್ರೆ ಸುತ್ತ ಆಗೋಗ್ಲಿ. ಇದ್ರ ಮಧ್ಯದಾಗೆ ಮಕ್ಕಳನ್ನ ತರೋದು ಬೇಡ. ಬಿಟ್ರೆ ಇವಳು ಕಾಲಿಗೆ ಬೀಳಕ್ಕಿಲ್ಲ. ಸರಿ ಸರಿ, ನೀನ್ ಬಂದ್ ಕಾಲಿಗೆ ಬೀಳು.
ಆಮ್ಯಾಕೆ ಅವಳನ್ನ ಬೀಳಿಸ್ತೀನಿ. ಇನ್ನೂ 45 ಸೆಕೆಂಡು. ನಾನಂತೂ ಇನ್ನೊಂದು ತಿಂಗಳು ಇದೇ ಜೋಶಲ್ಲಿ ಇರ್ತೀನಿ. ಸ್ನೇಹಕ್ಕ ಏನು ಮಾತಾಡ್ತಿಲ್ಲ ಅನ್ನೋ ಟೆನ್ಷನ್ ಅಲ್ಲಿ ಇರುವಾಗ ನೀನ್ ಮಾತಾಡ್ಬಿಟ್ಟಲ್ಲ ಅಕ್ಕ. ಐ ಲವ್ ಯು. ಸೂಪರ್ ಅಕ್ಕ ನೀನು. ಏನ್ ಅವಳ ದಯ ಇಲ್ದೆ ನಮ್ಮ ಮನೇಲಿ ಏನೂ ಆಗಲ್ಲ ಅನ್ನೋ ದಿಮಾಕ್ ಅವಳಿಗೆ. ಅಜ್ಜಿ ಕೋಳಿ ಕತೆ ಆದಂಗಾಯ್ತಿತ್ತು. ಅವಳಂತೂ ಇದನ್ನ ಎದುರು ನೋಡಿರಲ್ಲ. ನಾವೆಲ್ಲ ಅವಳ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳ್ತೀವಿ ಅನ್ಕೊಂಡಿದ್ಲೇನೋ. ಏನ್ ದೊಡ್ಡದಾಗ ಸಾಧನೆ ಮಾಡ್ಬಿಟ್ಟಿದ್ರಿ ಅಂತ ಮಾತಾಡ್ತಿದ್ರಲ್ಲ. ಯಾರಾದ್ರೂ ಮುಂದೆ ಏನಾಗ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದೀರಾ? ಮುಂದೆ ಏನು ನಡ್ತಿದ್ದಲ್ಲ ಮುರಳಿ ಸರ್ ಮನೇಲಿ ಹೇಳೋದಷ್ಟೇ. ಅವ್ರು ಏನ್ ಹೇಳೋವ್ರೆ ಅಂತ ನಿಮ್ಗೆ ಗೆಪ್ತಿ ಆಯ್ತಾ? ನಾವು ನಿಮ್ಗೋಸ್ಕರ ಈ ಮದುವೆ ಒಪ್ಕೊಂಡಿದೀವಿ, ನೀವು ನಮಗೋಸ್ಕರ ಇದನ್ನು ಮಾಡಲ್ವಾ ಅಂದ್ರು. ಈಗ ಹೋಗಿ ನಮ್ಮ ಅಪ್ಪಯ್ಯ ಯಾವ್ದು ಶುಭ ಕಾರ್ಯಕ್ಕೆ ಬರಕಿಲ್ಲ ಅಂತ ಹೇಳಿದ್ರೆ ಅವ್ರು ಏನಂತಾರೆ ಹೇಳಿ? ನಾನೇ ಹೋಗಿ ರಾಜ ಅಂತವ ಕ್ಷಮೆ ಕೇಳಿ ಹೆಂಗಾರ ಸಮಾಧಾನ ಮಾಡ್ತಿದ್ದೆ. ನೀವೆಲ್ಲ ಬಂದು ಎಲ್ಲ ಹಾಳು ಮಾಡ್ಬಿಟ್ರಿ. ಅಂದ್ರೆ ಈಗ್ಲೂ ನಿಂಗೆ ಸಮಾಧಾನ ಆಗಿಲ್ವಾ ಅವ್ವ? ಅವಳ ಹತ್ರ ಕ್ಷಮೆ ಕೇಳೋದೇ ಸರಿ ಅನ್ಸ್ತಿದ್ಯಾ? ದೊಡ್ಡ ದೊಡ್ಡ ಮಾತುಗಳನ್ನ ಆಡಿ ಆಗ್ಬೇಕಾದ ಕೆಲಸ ಎಲ್ಲ ಹಾಳು ಮಾಡ್ಬಿಟ್ರಿ. ನಂಗೇನ ಅವಳ್ತ ಕ್ಷಮೆ ಕೇಳಬೇಕು ಅಂತ ಆಸೆನೆ. ಈಗ ಮೇಷ್ಟ್ರ ಅಪ್ಪ ಅವನ್ನ ಹೆಂಗ್ ಒಪ್ಪಿಸ್ತೀರಿ? ಅವ್ವ ಮುಳ್ಳಿ ಮೆಸ್ರುತವ ನಾನ್ ಮಾತಾಡ್ತೀನಿ. ಆ ಹುಡುಗಂತ ಮಾತಾಡಿ ಏನ್ ಪ್ರಯೋಜನವ? ಅವ್ನ್ ಏನ್ ಮಾಡ್ತಾನೆ? ಅವ್ರ ಅಪ್ಪ ಅವನ್ ಒಪ್ಸ್ಬೇಕು. ನಿಂಗೆ ಯಾಕವ ಟೆನ್ಷನ್? ನಾನು ಅಕ್ಕ ಮಾತಾಡ್ತೀವಿ ಬಿಡು. ಅಲ್ಲ ಕಣವ ಸ್ನೇಹ, ಅವ್ವ ಅವ್ರೇನೋ ಶಾಸ್ತ್ರ ಎಲ್ಲ ಸರಿಯಾಗಿ ಆಗ್ಬೇಕು ಅನ್ನೋ ಕಾರಣಕ್ಕೆ ಹಂಗೆ ಹೇಳಿದ್ರು ಅನ್ಸತ್ತೆ. ನಮ್ ಪರಿಸ್ಥಿತಿ ಬಗ್ಗೆ ಹೇಳಿದ್ರೆ ಅವ್ರು ಅರ್ಥ ಮಾಡ್ಕೋತಾರೆ. ನನ್ಗೂ ಹಾಗೆ ಅನ್ಸ್ತಿದೆ. ಅವ್ವ ಮೇಸ್ರುತವ ನಾನ್ ಮಾತಾಡ್ತೀನಿ. ಹುಡುಗನ್ ಕಡೆಯವರು ಒಪ್ತಾರೋ ಇಲ್ವೋ ಗೊತ್ತಾಯ್ತಿಲ್ವೇ? ರಾಜವನ್ ಮುಂದೆ ಇವ್ರ ಅಪ್ಪಯ್ಯನು ಯೋನು ಮಾತಾಡಕ್ಕಿಲ್ಲ. ಅವಳಿಲ್ದೆ ಗುಡಿ ತಕ್ ಬರಕ್ ಹೇಳಿ ಇವ್ರ ಅಪ್ಪಯ್ಯಂತವ ಮಾತಾಡ್ಬೇಕು. ಹೆಂಗನ ಒಪ್ಸಿ ನಿಶ್ಚಿತಾರ್ಥಕ್ ಬಾರಯ್ಯ ಅನ್ಬೇಕು. ಸಾರಿ, ತಪ್ಪು ತಿಳ್ಕೊಬೇಡಿ. ಅಲ್ಲಿ ಯಾರಾದ್ರೂ ನೋಡ್ತಾರೆ ಅಂತ ಈ ಕಡೆ ಕರೆದೆ. ಹಲೋ ಹಲೋ, ನಾನು ಈ ನವಗ್ರಹದ ಗುಡಿ ಐತಲ್ಲ ಅಲ್ಲೇ ಇದ್ದೀನಿ. ಹಿಂಗೆಲ್ಲ ಬಂದ್ ಮಾತಾಡೋದು ನಂಗೆ ಈಟ ಇಲ್ಲ ಮೇಸ್ಟ್ರೆ. ಆದ್ರೂ ನಿಮ್ತಾವ್ ಮಾತಾಡ್ಬೇಕಿತ್ತು. ಅದಕ್ಕೆ ಇಲ್ಲಿಗೆ ಬರಕ್ಕೆ ಹೇಳ್ದೆ. ಏನ್ ವಿಷಯ ಹೇಳು? ಮಗಳ ಮದುವೆ ವಿಷಯ ಕಣಯ್ಯ. ನೀನು ರಾಜ ಅಂತವ್ ಏನು ಮಾತಾಡಕ್ಕಿಲ್ಲ, ನಾನು ನಿಂತವ್ ಏನು ಮಾತಾಡಕ್ಕಾಗಿಲ್ಲ. ಏನು ಮಾತಾಡಕ್ಕಾಗ್ದೆ ಹಲ್ ಕಚ್ಕೊಂಡು ಸುಮ್ನೆ ನಿಂತಿದ್ದೆ ಶ್ರೀ. ಸಖತ್ ಕೋಪ ಬಂದಿತ್ತು. ನಾನು ರಾಜೇಶ್ವರಿ ಅವ್ರನ್ನ ಏನೋ ಅನ್ಕೊಂಡಿದ್ದೆ. ಕಾಲಕ್ಕೆ ಬಿದ್ದು ಕ್ಷಮೆ ಕೇಳು ಅಂತ ಹೇಳಲ್ಲ. ಹ್ಞೂ, ಅದಕ್ಕೆ ನಮ್ಮ ಅವ್ವ ಒಪ್ಕೊಂಡ್ಲಲ್ಲ, ಅದಕ್ಕೆ ನಂಗೆ ಟೆನ್ಷನ್ ಆಗಿದ್ದು. ನಿಮ್ಮ ತಂದೆಯವ್ರು ಒಪ್ಕೊಂಡ್ರೆ ಸಹನ ಅವ್ರೆ. ನಮ್ಮನೇಲಂತೂ ಇದರದ್ದೇ ಡಿಸ್ಕಷನ್. ನಮ್ಮಮ್ಮ ಅಂತೂ ಎಲ್ಲದೂ ಶಾಸ್ತ್ರೋಕ್ತವಾಗಿ ನೀಟಾಗಿ ಆಗ್ಲೇಬೇಕು ಅಂತ ಹಠ ಇಟ್ಟು ಕೂತಿದ್ದಾರೆ. ಎಲ್ಲ ಶಾಸ್ತ್ರೋಕ್ತವಾಗಿ ಆಗಬೇಕು, ಅದು ಸರಿ. ಆದ್ರೆ ಅದಕ್ಕೆ ಅವಳು ಒಪ್ಕೋಬೇಕಲ್ಲ. ಅದಕ್ಕೆ ಅಲ್ವೇ ನಾನೇ ನಿಂತವ್ ಬಂದು ಕೇಳ್ಕೊಂತಿರೋದು. ಈಗ್ಲೂ ಅವಳಿಗೆ ಗೊತ್ತಿಲ್ದಿರನೇ ಬಂದಿರೋದು. ಪರವಾಗಿಲ್ವೇ, ನನ್ ಗಂಡ ಸಮದಾಗೆ ನಾಟಕ ಮಾಡ್ತಾವನೆ. ನಾನು ಬಂದಿರೋ ವಿಷಯ ಅವಳಿಗೇನಾರ ಗೊತ್ತಾದ್ರೆ ನನ್ನ ಮನೆಗೆ ಸೇರ್ಸಕ್ಕಿಲ್ಲ. ನಾನ್ ಮತ್ ನಿಮ್ ಅಂತಕ್ ಬಂದು ಈ ಮಾತನ್ನ ಹೆಂಗ್ ಶುರು ಮಾಡ್ಲಿ?
ನನ್ನ ಮಕ್ಕಳು ಇದಕ್ಕೆ ಒಪ್ಪಕ್ಕಿಲ್ಲ. ಅದೇ ನೀನ್ ತೆಪ್ಪ ಮಾಡಿ. ರಾಜಿ ಎಲ್ರೂ ಕರೆಸೋ ಅಂದಲ್ಲ, ಅವಾಗ ನೀನೇ ಅವಳ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳ್ಬಿಟ್ಟಿದ್ರೆ, ಎರಡನೇ ಅವಳು ಬಂದ್ಲಲ್ಲ, ಅದರಿಂದಾನೇ ಇಷ್ಟೆಲ್ಲ ಆಗಿರೋದು. ನಾನು ಅಲ್ಲಿಗೆ ಹೋಗಿರ್ಲಿಲ್ಲ ಅಂದಿದ್ರೆ ಅವಾಗ ಕ್ಷಮೆ ಕೇಳಿದ್ರು ಕೇಳ್ಬಿಡ್ತಿದ್ಲು. ದೊರೆ ಕಡೆಯಿಂದ ಸಹಾಯ ಬೇಕಾದ್ರೆ ಹೇಳಿ ಮಿಸ್, ಅವ್ನಿಗೆ ಹೇಳ್ತೀನಿ. ಅಲ್ಲ, ಯಾಕೆ ಮಿಸ್ ಹಂಗ್ ನೋಡ್ತಿದ್ದೀರಾ? ಯಾಕೆ ಸಹನ ಅವ್ರೆ ಹಾಗೆ ನೋಡ್ತಾ ಇದ್ದೀರಾ? ಏನಾದರೂ ಹೇಳಿ. ನಮ್ಮ ಅಪ್ಪಯ್ಯ ಯಾವ ಕಾರ್ಯಕ್ಕೂ ಬರಕ್ಕಿಲ್ಲ. ಏನು? ಇದನ್ನ ಹೇಳಕ್ಕೆ ನಿಮಗ್ ಬರಕ್ಕೆ ಹೇಳ್ದೆ. ನಿನ್ ಕೈ ಮುಗಿತೀನಿ. ಸಹನ ಅವ್ರು ಸಿಕ್ಕಿದ್ರಕ್ಕ. ಏನಂತೆ? ಮತ್ತೊಂದು ಸಮಸ್ಯೆ. ಏನಾಯ್ತು? ಇವರೆಲ್ಲ ಅವ್ರ ಅಪ್ಪನ ಮದುವೆ ಕರೆಯಕ್ಕೆ ಅಂತ ಅವ್ರ ಮನೆಗೆ ಹೋಗಿದ್ರು. ಕಾಲಕ್ಕೆ ಬೀಳ್ಬೇಕು, ಕ್ಷಮೆ ಕೇಳ್ಬೇಕು. ನೀನ್ ಸಮ ಕೇಳೋದು ನಾನು ಒಪ್ಪಕ್ಕಿಲ್ಲ ಅವ. ನನ್ಗೋಸ್ಕರ ನೀವ್ ಯಾರು ತಲೆ ತಗಸ್ಬಾರ್ದು. ಈಗ ಇದನ್ನ ಹೇಗೆ ಹೇಳಿ? ಅಮ್ಮ ಅಂತೂ ಖಂಡಿತ ಒಪ್ಕೊಳ್ಳಲ್ಲ. ಎಲ್ಲ ಚೆನ್ನಾಗಿ ನಡೀತಾ ಇರ್ಬೇಕಾರೆ ನೀನ್ ಈ ವಿಷಯನ ಹೇಳಿದ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಕಣೋ. ನಾನು ಅದನ್ನೇ ಅಕ್ಕ ಹೇಳ್ತಾ ಇರೋದು. ಈಗ ಏನ್ ಮಾಡ್ಲಿ? ಹೇಳೇನು ಇರಕ್ಕಾಗಲ್ಲ. ಯಾಕಂದ್ರೆ ಎಂಗೇಜ್ಮೆಂಟ್ಗೆ ಗೋಪಾಲ್ ಅವ್ರು ಬರೋದಿಲ್ಲ. ಮುಂದೆ ದೊಡ್ಡ ಪ್ರಾಬ್ಲಮ್ ಆಗೋದ್ಕಿಂತ ಇವತ್ತೇ ಹೇಳಿ ಮುಗಿಸ್ಕೊಳ್ಳೋದು ಒಳ್ಳೇದಲ್ವಾ ಅಕ್ಕ? ನೀನ್ ಯಾವತ್ ಹೇಳಿದ್ರು ಪ್ರಾಬ್ಲಮ್ ದೊಡ್ಡದೇ ಕಣೋ. ಇವಾಗ ಈ ವಿಷಯನ ನೀನ್ ಅಮ್ಮಗೆ ಹೇಳಿದ್ರೆ ಅಮ್ಮ ಏನ್ ಹೇಳ್ತಾಳೆ ಹೇಳು? ನಾನ್ ಕೇಳಿದ್ ಒಂದೂ ಅವ್ರ ಕೈಲಿ ಮಾಡಕ್ ಆಗಿಲ್ಲ ಅಂದ್ಮೇಲೆ ನಾನ್ ಯಾಕೆ ಮದ್ವೆಗೆ ಒಪ್ಕೊಳ್ಳಿ ಅಂತಾಳೆ. ಈಗ ಏನಕ್ಕ ಮಾಡೋದು? ಅವ್ರು ಬರ್ತಾರೆ ಅಂತ ಹೇಳು. ಸುಳ್ಳು ಹೇಳು ಅಂತಿದ್ಯಾಕ? ಮದ್ವೆ ನಡಿಬೇಕು ಅಂದ್ರೆ ಸುಳ್ಳು ಹೇಳಲೇಬೇಕು. ಹೇಗೂ ಮ್ಯಾನೇಜ್ ಮಾಡೋಣ, ಆಮೇಲೆ ಸದ್ಯಕ್ಕೆ ಸುಳ್ಳು ಹೇಳು. ಏ ಮುರಳಿ, ಬಾರ ಇಲ್ಲಿ. ಹಾಪ ಬಂದೆ. ಏನೇ ನಿಂದು? ಕಣ್ಣ ಮುಚ್ಚಲ ಆಡೋಣ ಬಾ. ಹೊಳಿಸ್ಕೋತೀಯ ನೋಡು. ಓದ್ತಿರೋದು ಕಾಣಿಸ್ತಿಲ್ಲ ನಿಂಗೆ? ಹೋಗಿ. ನೀನ್ ನನ್ ಜೊತೆ ಆಡಿಲ್ಲ ಅಂದ್ರೂ ಅವ್ರ ಜೊತೆ ಆಡ್ಲೇಬೇಕಲ್ಲ. ಏನು ಹೇಳ್ತಿದ್ಯಾ? ಯಾರು ಬಂದಿದ್ದಾರೆ ಅಂತ ನೋಡು ಬಾ. ಸುಮಾ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.